ಕನ್ನಡ ಅರ್ಥ ಮಾಡ್ಕೋತಾ ಇದ್ರಾ ಸೆಟ್ ಅಲ್ಲಿ? ಇಲ್ಲ, ಅವ್ರಿಗೆ ಅರ್ಥ ಆಗುತ್ತೆ ಈ ಸಿನಿಮಾದಿಂದ. ಬಟ್ ಮಾಡೋದಕ್ಕೆ ಕಲಿತಾ ಇದ್ದೀನಿ. ಮಾಡಿದ್ರೆ ಇನ್ನೊಂದು ಏನಾಯ್ತಂದ್ರೆ ನಮ್ಮ ಸ್ಪ್ಯಾನ್ ಆಲ್ಮೋಸ್ಟ್ 2 years ಆಲ್ಮೋಸ್ಟ್. ನಾವೊಂದು 3 ವರ್ಷದ ಜರ್ನಿ ನಮಗೆ ಈ ಸಿನಿಮಾ. ಸ್ಟೆಫಿ ಅಲ್ಲ, ಜನನಿಗೆ ಒಂದು 2 years, ಹೆಚ್ಚು ಕಡಿಮೆ ಒಂದು 2 years ಇಂದ ಶಿ ಇಸ್ ಇನ್ ಟು ಇಟ್. ಸೊ ಬಂದಾಗ ಇಲ್ಲಿ ಶೂಟ್ ಮಾಡ್ತಿದ್ದಾಗ ಶಿ ಇಸ್ ದೇರ್, ಒಂಥರ ಕನ್ನಡ ಮಾತಾಡ್ಬಿಡ್ತಾ ಇದ್ರು ಹೆಚ್ಚು ಕಡಿಮೆ. ಬಟ್ ಮಧ್ಯದಲ್ಲಿ ಬೇರೆ ಕಡೆ ಹೋದಾಗ, ಅಂದರೆ ಅಲ್ಲಿ ಮನೆಗೆ ಹೋದಾಗ ಅಥವಾ ಇಲ್ಲಿಂದ ಪ್ಯಾಕಪ್ ಆದ ತಕ್ಷಣ ಡಿಸ್ಕನೆಕ್ಟ್ ಆಗುತ್ತಲ್ಲ, ಆ ಒಂದು ಡಿಸ್ಕನೆಕ್ಟಿಂದ ಒಂದು ಸ್ವಲ್ಪ ಔಟ್ ಆಫ್ ಟಚ್. ಅದರ್ವೈಸ್ ಶಿ ವಾಸ್ ಡೂಯಿಂಗ್ ರಿಯಲಿ ಗುಡ್. ಓಕೆ, ಒಂದೆರಡು ಕನ್ನಡ ಸಿನಿಮಾ ಮಾಡಿದ ಮೇಲೆ ಜನನಿ ಕಂಪ್ಲೀಟ್ ಆಗಿ ಕನ್ನಡ ಮಾತಾಡ್ತಾರೆ. 2 ಸಿನಿಮಾ ಮಾಡಿದ್ಮೇಲೆ ಮಾತಾಡ್ತೀರಾ? After 2 movies you will learn to talk. If I just For you to act in next Kannada movie you should learn. From now itself. It's not there. ಸೂರಜ್ ಏನು ಮಾತಾಡಲಿ ಅಂತ ಯೋಚನೆ ಮಾಡ್ತಿದ್ದಾರೆ. ಇವ್ರ ಮಧ್ಯೆ ನಾನೇನು ಮಾತಾಡಲಿ ಅಂತ, ಇವ್ರ ಮಧ್ಯೆ ನಿಮ್ಮ ಕೆಲಸ ಏನು ಅಂತ. ಅವ್ರಿಗಿಷ್ಟು ಲವ್ಲಿ ಸ್ಪೆಷಲ್ಲು, ನನಗೇನು ಜಾಸ್ತಿ ಸ್ಪೆಷಲ್. ಯಾಕಂದರೆ ವಸಿಷ್ಠನ ಸ್ಪೆಷಲು, ಸಾಧು ಸರ್ ಸ್ಪೆಷಲು, ಇವರು ಜಾರ್ಖಂಡ್ ಅವ್ರ ಸ್ಪೆಷಲು. ಸೊ ಫಸ್ಟ್ ಟೈಮ್ ನಾನು ಈ ಥರ ಒಂದು ವಸಿಷ್ಠನ ಜೊತೆಯಾಗಲಿ ಸಾಧು ಸರ್ ಜೊತೆಯಾಗಲಿ ನನಗೆ ಫಸ್ಟ್ ಫೋನ್ ಮಾಡಿದಾಗಲೇ ಒಂದ್ಸಲ ಖುಷಿ ಆಯಿತು. ಕಥೆಯಲ್ಲೇನು ಕೇಳಿಲ್ಲ, ಹೌದಾ ಯಾರು ಮಾಡ್ತಿದ್ದಾರೆ ಸಿನಿಮಾದಲ್ಲಿ, ವಸಿಷ್ಠನ್ ಇದ್ದಾರೆ, ಆಮೇಲೆ ಸಾಧು ಸರ್ ಜೊತೆ. ಅವ್ರ ಜೊತೆ ಸಾಧು ಸರ್ ಅಂತ ನನಗೆ ಚಿಕ್ಕ ವಯಸ್ಸಿನ ಒಂದು ಆಸೆ, ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ. ಅವ್ರ ಜೊತೆ ಆ್ಯಕ್ಟ್ ಅಂದರೆ ಅವ್ರ ಜೊತೆ ಆ್ಯಕ್ಟ್ ಮಾಡಲಿಕ್ಕೆ ಸಿಗೋದು ತುಂಬ ರೇರ್ ಚಾನ್ಸಸ್ಸು. ಆ ಲಕ್ ನನಗಿತ್ತು. ಸೊ ತುಂಬ ಖುಷಿದೆ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದು. ಅಂದರೆ ಅವರೊಂದು ಕ್ಯಾಮ್ರಾ ಬಂದು ನಿಂತರೆ ಅಂದರೆ ಕಂಪ್ಲೀಟ್ ಚೇಂಜ್ ಆಗ್ತದೆ. ಪ್ರತಿಯೊಂದು ಸೆಕೆಂಡಿಗೆ ಅವ್ರು ಆ್ಯಕ್ಟ್ ಮಾಡ್ತಿರ್ತಾರೆ. ಸೊ ಅವ್ರ ಜೊತೆ ಎದುರು ನಿಂತು ಆ ಫೈಟ್ ಕೊಟ್ಟು ನನಗೇನು ಒಂದ್ಸಲಿ ಟೆನ್ಷನ್. ಬಟ್ ಅವರು ನನಗೆ ಭಯನಿತ್ತು, ಅವ್ರು ಹೆಂಗೆ ಅವ್ರು ಏನು ಹೇಳ್ತಾರೆ ಏನೋ. ಬಟ್ ಅವರು ತುಂಬ ಸಪೋರ್ಟಾಗಿ ಆ್ಯಕ್ಟಿವ್ ಮಾಡಿದರು. ಅದ್ರ ಜೊತೆಗೆ ಇವರು ಅಷ್ಟೇ, ಇವ್ರ ಜೊತೆ ಇನ್ನೂ ಭಯ ಇತ್ತು. ಅಂದರೆ ಗೊತ್ತಿಲ್ಲ ನನಗೆ, ಅಂದರೆ ಅವ್ರು ವಾಯ್ಸ್ ಕೇಳೋಕೆ ಒಂಥರ ಭಯ, ಮತ್ತು ತುಂಬ ರಾ ಆಗಿರ್ತಾರೆ, ತುಂಬ ಹಿಂಗಿರ್ತಾರೆ. ಬಟ್ ಅವ್ರು ಹೋಗ್ತಾ ತುಂಬ ಗೊತ್ತಾಗಿಲ್ಲ, ಏನೋ ನಮ್ಮ ಅಣ್ಣನೇ, ನಮ್ಮ ಮನೆಯವರೇ, ನಮ್ಮ ಫ್ರೆಂಡೇ. ಸೊ ಆ ಥರ ಅನ್ನಿಸ್ತು. ಸೊ ಸ್ಪೆಷಲ್ಲೇ. ಸಾಮಾನ್ಯವಾಗಿ ಒಂದು ಸಿನಿಮಾ ಅಂದರೆ ಕೆಲವೊಂದು ಸಿನಿಮಾಗಳಲ್ಲಿ ಕಾಮಿಡಿಯನ್ನು ತುರುಗಿಸ್ಬಿಡ್ತಾರೆ, ಇದಕ್ಕೆ ಸೀನ್ಗಳಿಗೆ ಬೇಕು ಅಂತ ಹೇಳಿ, ಅಥವಾ ಅದು ಆ ಕಥೆಯಲ್ಲಿ ಬರಲ್ಲ, ಬೇಕು ಅಂತ ಹಾಕ್ಬಿಡ್ತಾರೆ. ಬಟ್ ನಿಮ್ಮ ಒಂದು ಸೀನಿಗೆ ಬಂದರೆ ಹೆಂಗೆ ಅನಿಸುತ್ತೆ? ಕತೆಗೆ ತಕ್ಕಂತಹ ಸೀನ್ಗಳಿದೆಯಾ, ಅಥವಾ ನಗಿಸ್ಬೇಕು ಅನ್ನೋ ಕಾರಣಕ್ಕೆ ಕಾಮಿಡಿಯನ್ನು ಮಾಡಿದ್ದಾರಾ, ಹೇಗೆ? ಇಲ್ಲ, ಕತೆಗೆ ತಕ್ಕಂತೆ ಇದೆ. ಸೊ ಅದೇ ಒಂದು ಆಫೀಸ್ ಇರುತ್ತೆ ಅಣ್ಣಂದು. ಸೊ ನಾವೆಲ್ಲ ಆಫೀಸಲ್ಲಿ ವರ್ಕ್ ಮಾಡ್ತಿರ್ತೀವಿ. ಸೊ ಸಾಧು ಸರ್ ಒಬ್ಬರು ಮ್ಯಾನೇಜರ್ ಆಗಿ CEO ಆಗಿ ಬರ್ತಾರೆ. ಸೊ ಆಫೀಸಲ್ಲಿ ಏನು ನಡೀತದೆ ಅದೇ ಫನ್ ಎಲಿಮೆಂಟ್ಸು. ಕನ್ನಡ ಅರ್ಥ ಮಾಡ್ಕೋತಾ ಇದ್ರಾ ಸೆಟ್ ಅಲ್ಲಿ? ಇಲ್ಲ, ಅವ್ರಿಗೆ ಅರ್ಥ ಆಗುತ್ತೆ ಈ ಸಿನಿಮಾದಿಂದ. ಬಟ್ ಮಾಡೋದಕ್ಕೆ ಕಲಿತಾ ಇದ್ದೀನಿ. ಇನ್ನೊಂದು ಏನಾಯ್ತಂದ್ರೆ ನಮ್ಮ ಸ್ಪ್ಯಾನ್ ಆಲ್ಮೋಸ್ಟ್ 2 years ಆಲ್ಮೋಸ್ಟ್. ನಾವೊಂದು 3 ವರ್ಷದ ಜರ್ನಿ ನಮಗೆ ಈ ಸಿನಿಮಾ. ಸ್ಟೆಫಿ ಅಲ್ಲ, ಜನನಿಗೆ ಒಂದು 2 years, ಹೆಚ್ಚು ಕಡಿಮೆ ಒಂದು 2 years ಇಂದ ಶಿ ಇಸ್ ಇನ್ ಟು ಇಟ್. ಸೊ ಬಂದಾಗ ಇಲ್ಲಿ ಶೂಟ್ ಮಾಡ್ತಿದ್ದಾಗ ಶಿ ಇಸ್ ದೇರ್, ಒಂಥರ ಕನ್ನಡ ಮಾತಾಡ್ಬಿಡ್ತಾ ಇದ್ರು ಹೆಚ್ಚು ಕಡಿಮೆ. ಬಟ್ ಮಧ್ಯದಲ್ಲಿ ಬೇರೆ ಕಡೆ ಹೋದಾಗ, ಅಂದರೆ ಅಲ್ಲಿ ಮನೆಗೆ ಹೋದಾಗ ಅಥವಾ ಇಲ್ಲಿಂದ ಪ್ಯಾಕಪ್ ಆದ ತಕ್ಷಣ ಡಿಸ್ಕನೆಕ್ಟ್ ಆಗುತ್ತಲ್ಲ, ಆ ಒಂದು ಡಿಸ್ಕನೆಕ್ಟಿಂದ ಒಂದು ಸ್ವಲ್ಪ ಔಟ್ ಆಫ್ ಟಚ್. ಅದರ್ವೈಸ್ ಶಿ ವಾಸ್ ಡೂಯಿಂಗ್ ರಿಯಲಿ ಗುಡ್. ಓಕೆ, ಒಂದೆರಡು ಕನ್ನಡ ಸಿನಿಮಾ ಮಾಡಿದ ಮೇಲೆ ಜನನಿ ಕಂಪ್ಲೀಟ್ ಆಗಿ ಕನ್ನಡ ಮಾತಾಡ್ತಾರೆ. 2 ಸಿನಿಮಾ ಮಾಡಿದ್ಮೇಲೆ ಮಾತಾಡ್ತೀರಾ? After 2 movies you will learn to talk. If I just For you to act in next Kannada movie you should learn. From now itself. It's not there. ಸೂರಜ್ ಏನು ಮಾತಾಡಲಿ ಅಂತ ಯೋಚನೆ ಮಾಡ್ತಿದ್ದಾರೆ. ಇವ್ರ ಮಧ್ಯೆ ನಾನೇನು ಮಾತಾಡಲಿ ಅಂತ, ಇವ್ರ ಮಧ್ಯೆ ನಿಮ್ಮ ಕೆಲಸ ಏನು ಅಂತ. ಅವ್ರಿಗಿಷ್ಟು ಲವ್ಲಿ ಸ್ಪೆಷಲ್ಲು, ನನಗೇನು ಜಾಸ್ತಿ ಸ್ಪೆಷಲ್. ಯಾಕಂದರೆ ವಸಿಷ್ಠನ ಸ್ಪೆಷಲು, ಸಾಧು ಸರ್ ಸ್ಪೆಷಲು, ಇವರು ಜಾರ್ಖಂಡ್ ಅವ್ರ ಸ್ಪೆಷಲು. ಸೊ ಫಸ್ಟ್ ಟೈಮ್ ನಾನು ಈ ಥರ ಒಂದು ವಸಿಷ್ಠನ ಜೊತೆಯಾಗಲಿ ಸಾಧು ಸರ್ ಜೊತೆಯಾಗಲಿ ನನಗೆ ಫಸ್ಟ್ ಫೋನ್ ಮಾಡಿದಾಗಲೇ ಒಂದ್ಸಲ ಖುಷಿ ಆಯಿತು. ಕಥೆಯಲ್ಲೇನು ಕೇಳಿಲ್ಲ, ಹೌದಾ ಯಾರು ಮಾಡ್ತಿದ್ದಾರೆ ಸಿನಿಮಾದಲ್ಲಿ, ವಸಿಷ್ಠನ್ ಇದ್ದಾರೆ, ಆಮೇಲೆ ಸಾಧು ಸರ್ ಜೊತೆ. ಅವ್ರ ಜೊತೆ ಸಾಧು ಸರ್ ಅಂತ ನನಗೆ ಚಿಕ್ಕ ವಯಸ್ಸಿನ ಒಂದು ಆಸೆ, ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ. ಅವ್ರ ಜೊತೆ ಆ್ಯಕ್ಟ್ ಅಂದರೆ ಅವ್ರ ಜೊತೆ ಆ್ಯಕ್ಟ್ ಮಾಡಲಿಕ್ಕೆ ಸಿಗೋದು ತುಂಬ ರೇರ್ ಚಾನ್ಸಸ್ಸು. ಆ ಲಕ್ ನನಗಿತ್ತು. ಸೊ ತುಂಬ ಖುಷಿದೆ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದು. ಅಂದರೆ ಅವರೊಂದು ಕ್ಯಾಮ್ರಾ ಬಂದು ನಿಂತರೆ ಅಂದರೆ ಕಂಪ್ಲೀಟ್ ಚೇಂಜ್ ಆಗ್ತದೆ. ಪ್ರತಿಯೊಂದು ಸೆಕೆಂಡಿಗೆ ಅವ್ರು ಆ್ಯಕ್ಟ್ ಮಾಡ್ತಿರ್ತಾರೆ. ಸೊ ಅವ್ರ ಜೊತೆ ಎದುರು ನಿಂತು ಆ ಫೈಟ್ ಕೊಟ್ಟು ನನಗೇನು ಒಂದ್ಸಲಿ ಟೆನ್ಷನ್. ಬಟ್ ಅವರು ನನಗೆ ಭಯನಿತ್ತು, ಅವ್ರು ಹೆಂಗೆ ಅವ್ರು ಏನು ಹೇಳ್ತಾರೆ ಏನೋ. ಬಟ್ ಅವರು ತುಂಬ ಸಪೋರ್ಟಾಗಿ ಆ್ಯಕ್ಟಿವ್ ಮಾಡಿದರು. ಅದ್ರ ಜೊತೆಗೆ ಇವರು ಅಷ್ಟೇ, ಇವ್ರ ಜೊತೆ ಇನ್ನೂ ಭಯ ಇತ್ತು. ಅಂದರೆ ಗೊತ್ತಿಲ್ಲ ನನಗೆ, ಅಂದರೆ ಅವ್ರು ವಾಯ್ಸ್ ಕೇಳೋಕೆ ಒಂಥರ ಭಯ, ಮತ್ತು ತುಂಬ ರಾ ಆಗಿರ್ತಾರೆ, ತುಂಬ ಹಿಂಗಿರ್ತಾರೆ. ಬಟ್ ಅವ್ರು ಹೋಗ್ತಾ ತುಂಬ ಗೊತ್ತಾಗಿಲ್ಲ, ಏನೋ ನಮ್ಮ ಅಣ್ಣನೇ, ನಮ್ಮ ಮನೆಯವರೇ, ನಮ್ಮ ಫ್ರೆಂಡೇ.
ಸೊ ಆ ಥರ ಅನ್ನಿಸ್ತು. ಸೊ ಸ್ಪೆಷಲ್ಲೇ. ಸಾಮಾನ್ಯವಾಗಿ ಒಂದು ಸಿನಿಮಾ ಅಂದರೆ ಕೆಲವೊಂದು ಸಿನಿಮಾಗಳಲ್ಲಿ ಕಾಮಿಡಿಯನ್ನು ತುರುಗಿಸ್ಬಿಡ್ತಾರೆ, ಇದಕ್ಕೆ ಸೀನ್ಗಳಿಗೆ ಬೇಕು ಅಂತ ಹೇಳಿ, ಅಥವಾ ಅದು ಆ ಕಥೆಯಲ್ಲಿ ಬರಲ್ಲ, ಬೇಕು ಅಂತ ಹಾಕ್ಬಿಡ್ತಾರೆ. ಬಟ್ ನಿಮ್ಮ ಒಂದು ಸೀನಿಗೆ ಬಂದರೆ ಹೆಂಗೆ ಅನಿಸುತ್ತೆ? ಕತೆಗೆ ತಕ್ಕಂತಹ ಸೀನ್ಗಳಿದೆಯಾ, ಅಥವಾ ನಗಿಸ್ಬೇಕು ಅನ್ನೋ ಕಾರಣಕ್ಕೆ ಕಾಮಿಡಿಯನ್ನು ಮಾಡಿದ್ದಾರಾ, ಹೇಗೆ? ಇಲ್ಲ, ಕತೆಗೆ ತಕ್ಕಂತಿದೆ. ಸೊ ಅದೇ ಒಂದು ಆಫೀಸ್ ಇರುತ್ತೆ ಅಣ್ಣಂದು. ಸೊ ನಾವೆಲ್ಲ ಆಫೀಸಲ್ಲಿ ವರ್ಕ್ ಮಾಡ್ತಿರ್ತೀವಿ. ಸೊ ಸಾಧು ಸರ್ ಒಬ್ಬರು ಮ್ಯಾನೇಜರ್ ಆಗಿ ಸಿ ಆಗಿ ಬರ್ತಾರೆ. ಸೊ ಆಫೀಸಲ್ಲಿ ಏನು ನಡೀತದೆ ಅದೇ ಫನ್ ಎಲಿಮೆಂಟ್ಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.